ಈ ಸೆಲ್ಲಿಂಗು ಮತ್ತೆ ಇದೆಲ್ಲ ಹೇಳ್ತೀವಲ್ಲ, ಬೈಯಿಂಗ್ ಅಂತಕ್ಕಂಥದ್ದು ಮೋಸ್ಟ್ ಡೇಂಜರಸ್. ಇದು ದಿಸ್ ಇಸ್ ಮಾರ್ಕೆಟ್, ಯಾವ್ದು ತಪ್ಪು ರೈಟು ಅಂತ ಹೇಳಂಗಿಲ್ಲ. ಮಾಡಿರೋ ತಪ್ಪೇನ ಎಲ್ಲರಾಗಿ ಹೆಡ್ಜಿಂಗ್ ಮಾಡಿಲ್ಲ ಅಂದ್ರೆ ಯಾವ ರೀತಿ ಸಿಕ್ಕಾಕೋತೀರಾ ಅಂದ್ರೆ ಮತ್ತೆ ಸುಧಾರಿಸ್ಕೊಳ್ಳಿಕ್ಕಾಗಲ್ಲ. ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತೀವಿ ಅಂತಂದ್ರೆ ಇದೇ ರೀಸನ್ಗೆ ಆಪರ್ಚುನಿಟಿ ಸಿಗದೆ. ಇದು ಯಾರು ಏನೇ ಅಂದ್ರಿ ಇದು ಕಟು ಸತ್ಯ ಅಂತ. ಒಂದು ಡೌಟ್ ಇದೆ. ಈಗ ಇಂಡಿಕೇಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನೀವು ಹೇಳಿದ್ರಿ, ಸೊ ಕೆಲವೊಂದಿಷ್ಟು ಇಂಡಿಕೇಟರ್ಸ್ ಇದೆ, ಈ ರೀತಿ ವರ್ಕ್ಔಟ್ ಆಗುತ್ತೆ ಅಂತ ಹೇಳಿ. ಯಾವ ಟೈಮ್ ಫ್ರೇಮಿಗೆ ಅಂತ ಜಸ್ಟಿಫೈ ಮಾಡ್ಬೋದು? ಅದರಲ್ಲೂ ಕೂಡ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಏನಕ್ಕೆ ಅಂತಂದ್ರೆ ನಾನು ಒಬ್ಬ ಸ್ಕ್ಯಾಲ್ಪರ್ ಆಗಿ ಅಥವಾ ಟ್ರೇಡರ್ ಆಗಿ ಇಂಟ್ರಾಡೇ ಎಲ್ಲ ಕೂಡ ಮಾಡಿದ್ದೀನಿ. ಬಟ್ ಸ್ಕ್ಯಾಲ್ಪರ್ ಆಗಿ ಹೇಳ್ತಾ ಇದ್ದೀನಿ, ಸ್ಕ್ಯಾಲ್ಪಿಂಗಿಗೆ ಇಂಡಿಕೇಟರ್ ಅಂತ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸ್ಕ್ಯಾಲ್ಪಿಂಗಿಗೆ. ಬಟ್ ಇಂಡಿಕೇಟರ್ದು ನನ್ನ ಕೇಳಿದ್ರೆ ವೀಕ್ಲಿ ಡೇ ಟೈಮ್ ಫ್ರೇಮ್ಗಳಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ. ಸೊ ನಿಮ್ಗೆ ಏನಿದೆ ಇದ್ರ ಪ್ರಕಾರ, ನೀವೇನ್ ಹೇಳ್ತೀರಾ? ಯಾವುದೇ ಇಂಡಿಕೇಟರ್ ತಗೊಳ್ಳಿ, ನೀವು ಟೈಮ್ ಫ್ರೇಮ್ ಜಾಸ್ತಿ ಆದಷ್ಟು ಅಕ್ಯುರಸಿ ಜಾಸ್ತಿ ಆಗುತ್ತೆ. ತಿಳ್ಕೊಳ್ಳಿ, ನೀವು 1 ಮಿನಿಟ್ ಇದ್ರೆ ಅದ್ರ ಅಕ್ಯುರಸಿ ಕಮ್ಮಿ. ಈ ಮಾತನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. 5 ನಿಮಿಷ ಇದ್ರೆ ಅದ್ರ ಅಕ್ಯುರಸಿ ಕಮ್ಮಿ, 10 ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ, 20, 15, 30 ನಿಮಿಷಕ್ಕೆ ಹೋದ್ರೆ ಜಾಸ್ತಿ ಆಗುತ್ತೆ, ಇಂಡಿಕೇಟರ್ ಜಾಸ್ತಿ ಆಗುತ್ತೆ. ಬಟ್ ನಾವು ಇಂಟ್ರಾಡೇದವರೆಲ್ಲ 15 ನಿಮಿಷ 30 ನಿಮಿಷ ಕ್ಯಾಂಡಲ್ ಟೈಮ್ ಫ್ರೇಮ್ ಅಲ್ಲಿ ನಾವು ಟ್ರೇಡ್ ಮಾಡಕ್ ಹೋದ್ರೆ ನಮ್ಗೆ ಆಪರ್ಚುನಿಟಿ ಸಿಗಲ್ಲ. ನನ್ನ ಕೇಸ್ ಹೇಳ್ತಾ ಇರೋದು, ಆಪರ್ಚುನಿಟಿ ಸಿಗದೇ ಇಲ್ಲ. ಆಮೇಲೆ ಮಿನಿಮಮ್ ಅಂದ್ರೆ 5 ಮಿನಿಟ್ಸ್ ಇಂಡಿಕೇಟರ್ ಅಂತೂ ಇಟ್ಕೊಳ್ಳೇಬೇಕು ಟೈಮ್ ಫ್ರೇಮ್. ಬಟ್ ಪೆಕ್ಯುಲಿಯರ್ ಏನಪ್ಪಾ ಅಂದ್ರೆ, ನಾನು ಐ ಹ್ಯಾವ್ ಟ್ಯೂನ್ಡ್ ಅಪ್ ಫಾರ್ 1 ಮಿನಿಟ್. ನನಗೆ 1 ಮಿನಿಟ್ ಟೈಮ್ ಫ್ರೇಮೇ ಆಗ್ಬರೋದು. ಐ ಹ್ಯಾವ್ ಟ್ಯೂನ್ಡ್ ಅಪ್ ಇನ್ 1 ಮಿನಿಟ್. ನಾನು ಐ ಆಮ್ ಗುಡ್ ಇನ್ 1 ಮಿನಿಟ್. 1 ಮಿನಿಟ್ ನಾನು ಅಂದ್ರೆ 1 ಮಿನಿಟ್ 2 ಮಿನಿಟ್ 5 ಮಿನಿಟ್ 3 ಇಂಡಿಕೇಟರ್ 3 ಇರುತ್ತೆ, ಚಾರ್ಟ್ 3 ಇರುತ್ತೆ. ನಾನು ನನ್ನ ಒಂದು ಅನುಭವ, ಎಕ್ಸ್ಪೀರಿಯನ್ಸು, MACDದು ಮೇನ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್, ಅದು ಬಾಡಿ ಫುಲ್ ಇದೆಯೋ ವಿಕ್ ಇದೆಯೋ ಆ ಟೈಮಲ್ಲಿ, ನಾನು ಟ್ರೇಡ್ ತಗೋಬೇಕಾದ್ರೆ ವಿಕ್ ಇರೋದು ಬಾಡಿ ಇದೆಯೋ ಕ್ಯಾಂಡಲ್ ಅಲ್ಲಿ, ವಿಕ್ ಇಲ್ಲದೆ ಬರೀ ಬಾಡಿ ಇದೆಯೋ, ಅದ್ರ ಬಿಹೈಂಡ್ ಏನಿದೆ ಅವೆಲ್ಲ ಮಾಡಿದಾಗ ನಾನು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀನಿ. 1 ಮಿನಿಟ್ ಟೈಮ್ ಅಲ್ಲಿ ಮಾಡ್ಬಿಡ್ತೀನಿ. ಅದಕ್ಕೊಂದು ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀನಿ ಬೈಯಿಂಗ್ ಅಲ್ಲಿ. ಸೆಲ್ಲಿಂಗ್ ಅಲ್ಲಿ ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಸೆಲ್ಲಿಂಗ್ ಅಲ್ಲಿ ಔಟ್ ಆಫ್ ದ ಮನಿನೇ ಮೊದ್ಲಿಂದ ಮಾಡೋದು. ಸ್ಟ್ರಾಡಲ್ಸ್ ಗೊತ್ತಿದೆ, ಸ್ಟ್ರಾಂಗಲ್ಸ್ ಗೊತ್ತಿದೆ, ಎಲ್ಲರಿಗೂ ಮಾಡ್ತಾರಲ್ಲ, ಅದೇ ತರನೇ ಮಾಡ್ತಾರೆ. ನೀವು ಯಾವಾಗ ಹೆಡ್ಜಿಂಗ್ ಪ್ರಿಫರ್ ಮಾಡ್ತೀರಾ? ಬೈಯಿಂಗ್ ಅಲ್ಲಿ ಹೆಡ್ಜಿಂಗ್ ಬೇಕೇ ಬೇಕು. ಬೈಯಿಂಗ್ ವಿತೌಟ್ ಹೆಡ್ಜಿಂಗ್ ಸೆಲ್ಲಿಂಗ್ ಅಲ್ಲ, ಬೈಯಿಂಗ್ ಅಲ್ಲ, ಸೆಲ್ಲಿಂಗ್ ಅಂತೂ ವಿತೌಟ್ ಹೆಡ್ಜಿಂಗ್ ಖಂಡಿತವಾಗಿ ಯಾರು ಇದನ್ನ ಜನರಿಗೆ ಒಂದ್ಸಲ ನೀವು ಮನವರಿಕೆ ಮಾಡ್ಬಿಡಿ. ಏನಕ್ಕೆ ನಾವು ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತೀವಿ ಅಂತಂದ್ರೆ ಇದೇ ರೀಸನ್ಗೆ. ತಪ್ಪಿ ಸೆಲ್ಲಿಂಗ್ ಅಲ್ಲಿ ವಿತೌಟ್ ಹೆಡ್ಜಿಂಗ್ ಟ್ರೇಡ್ ಯಾರು ದಯವಿಟ್ಟು ಟ್ರೈ ಕೂಡ ಮಾಡಬೇಡಿ. ಬೇಕೇ ಬೇಕು. ಬೈಯಿಂಗ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಹಾಕಿ 30 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕಿ ಮಾಡಿ. ಅಟ್ಲೀಸ್ಟ್ ಬೈಯಿಂಗ್ ಅಲ್ಲಿ ನಿಮಗೆ ಕ್ಲಾರಿಟಿ ಇರುತ್ತೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಅಂತ. ಸೆಲ್ಲಿಂಗ್ ಅಲ್ಲಿ ಅನ್ಲಿಮಿಟೆಡ್ ಲಾಸ್, ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಎಳ್ಕೊಂಡು ಹೋಗುತ್ತೆ, ಏನ್ ಮಾಡುತ್ತೆ ಗೊತ್ತಿಲ್ಲ. ಈಗಿನ ಮಾರ್ಕೆಟ್ ಅಲ್ಲಿ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಇಟ್ಕೊಂಡು ಒಂದಷ್ಟು ಜನ ಸಿಂಡಿಕೇಟ್ ಮಾಡಿ ಆಪರೇಟರ್ಸ್ ಎಲ್ಲ ಸೇರ್ಕೊಂಡು ಮ್ಯಾನಿಪುಲೇಟ್ ನಡೀತಾ ಇದೆ. ದಿಸ್ ಇಸ್ ಮಾರ್ಕೆಟ್, ಯಾವ್ದು ತಪ್ಪು ರೈಟು ಅಂತ ಹೇಳಂಗಿಲ್ಲ, ನಡೀತಾ ಇದೆ. ನೀವು ಏನಾದ್ರೂ ಸೆಲ್ಲರ್ ಆಗಿ ಹೆಡ್ಜಿಂಗ್ ಮಾಡಿಲ್ಲ ಅಂದ್ರೆ ಯಾವ ರೀತಿ ಸಿಕ್ಕಾಕೋತೀರಾ ಅಂದ್ರೆ ಮತ್ತೆ ಸುಧಾರಿಸ್ಕೊಳ್ಳಿಕ್ಕಾಗಲ್ಲ, ಆ ತರ ಆಗೋಗ್ಬಿಡುತ್ತೆ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಎಷ್ಟು ಕ್ಯಾಪಿಟಲ್ ತಗೊಂಡು ಫ್ಯೂಚರ್ ಅಂಡ್ ಆಪ್ಷನ್ ಬನ್ನಿ ಅಂತ ಹೇಳಿ ನೀವು ರೆಫರ್ ಮಾಡ್ತೀರಾ? ಇನ್ ಕೇಸ್ ಅವರು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ನಾನು ಮುಂಚೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡಿದ್ದೀರಾ ಅಥವಾ ಕಲ್ತಿದ್ದೀರಾ, ಈಗ ನಾನು ಶುರು ಮಾಡಬೇಕು ಅಂತ ಅಂದ್ರೆ ನಮ್ಮ ವೀಕ್ಷಕರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೆ ಏನು ಸಂದೇಶವನ್ನ ಕೊಡ್ತೀರಾ? ಸ್ನೇಹಿತರೆ, ನಾನು ಹೇಳೋದು, ನೀವು ಸೆಲ್ಲಿಂಗ್ ಬೇಕು ಅಂದ್ರೆ ಮಿನಿಮಮ್ 10 ಲಕ್ಷ ಇಟ್ಕೊಂಡೇ ಬನ್ನಿ. ಇಲ್ಲ ಅಂತಂದ್ರೆ ಸೆಲ್ಲಿಂಗ್ ಹೋಗ್ಬೇಡಿ. ಕರೆಕ್ಟ್. 10 ಲ್ಯಾಕ್ಸ್ಗಿನ್ನ ನಿಮ್ಮ ಹತ್ರ ಕ್ಯಾಪಿಟಲ್ ಕಮ್ಮಿ ಇದೆ ಅಂದ್ರೆ ಅಪ್ಪಿ ಸೆಲ್ಲಿಂಗಿಗೆ ಹೋಗ್ಲೇಬೇಡಿ. ನೀವು ಬೈಯಿಂಗ್ ಮಾಡಿ, ಎಲ್ಲ ಫ್ಯೂಚರ್ಸ್ ಮಾಡಿ, ಇಲ್ಲ ಈಕ್ವಿಟಿ ಎಲ್ಲ ಹಾಕಿ, ಏನ್ ಬೇಕಾದ್ರೂ ಮಾಡಿ. ಹೇಳ್ಬಿಟ್ರೆ ಅವ್ರು ಮತ್ತೆ ಡೈರೆಕ್ಟ್ ಬೈಯಿಂಗ್ ಇವನ್ 50 ರೂಪಾಯಿ ಇದ್ರು ಬೈಯಿಂಗ್ ಮಾಡ್ಬೋದು. ಬೈಯಿಂಗ್ ಯಾವಾಗ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಬೈಯಿಂಗ್ ಅಲ್ಲಿ ನಾನು ಈ ಮುಂಚೆನೆ ಹೇಳಿದೆ ನಿಮ್ಗೆ ಇನ್ನೊಂದು ಮಾಹಿತಿನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ, ಈ ಸೆಲ್ಲಿಂಗು ಮತ್ತೆ ಇದೆಲ್ಲ ಹೇಳ್ತೀವಲ್ಲ, ಬೈಯಿಂಗ್ ಅಂತಕ್ಕಂಥದ್ದು ಮೋಸ್ಟ್ ಡೇಂಜರಸ್ ಫ್ಯೂಚರ್ ಅಂಡ್ ಆಪ್ಷನ್. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ವಿತೌಟ್ ನಾಲೆಡ್ಜ್ ನೀವೇನಾದ್ರೂ ಆಪ್ಷನ್ ಬೈಯಿಂಗ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಒಡ್ಸ್ಕೊಳ್ತೀರಾ. ಸೊ ಇನ್ ಕೇಸ್ ನಿಮಗೆ ಗ್ರೀಕ್ಸ್ ಬಗ್ಗೆ ಗೊತ್ತಿಲ್ಲ, ಪ್ರೀಮಿಯಂ ಬಗ್ಗೆ ನಾಲೆಡ್ಜ್ ಇಲ್ಲ, ಒಂದು ಆಪ್ಷನ್ ಚೈನ್ ನೋಡೋದಕ್ಕೆ ಬರಲ್ಲ ಸುಮಾರು ಜನಕ್ಕೆ, ಅದು ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಗೊತ್ತಿರಲ್ಲ ಆಪ್ಷನ್ ಚೈನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪ್ರೀಮಿಯಂ ಅಂದ್ರೆ ಗೊತ್ತಿಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು ಗೊತ್ತಿಲ್ಲ, ಟೈಮ್ ವ್ಯಾಲ್ಯೂ ಅಂದ್ರೆ ಏನು ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಸುಮ್ನೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತಾರೆ, ಈ ತರ ಲಾಸ್ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಸರ್, ಕೊನೆಯದಾಗಿ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ, ಸೊ ನಮ್ಮ ವೀಕ್ಷಕರಿಗೆ ಸೈಕಾಲಜಿ ಬಗ್ಗೆ ಏನ್ ಹೇಳ್ತೀರಾ? ಸೊ
ನಾನು ತಿಳ್ಕೊಂಡಿರೋ ಪ್ರಕಾರ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ, ನಾನು ಟ್ರೇಡ್ ಮಾಡೋ ಪ್ರಕಾರ ಸೈಕಾಲಜಿ ಇಸ್ ದ ಮೇನ್ ಥಿಂಗ್. ಇದು ಯಾರು ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಎರಡು, ಇದು ಯಾರು ಏನೇ ಅಂದ್ರಿ ಇದು ಕಟು ಸತ್ಯ ಇದು. ಸೊ ನೀವು ಎಷ್ಟೇ ಕಲ್ತೀರಿ ಏನೇ ಮಾಡಿ, ಸೊ ಸೈಕಾಲಜಿ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ರೆ ಮಾತ್ರ ನೀವು ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಉಳಿತೀರಾ. ನೀವು ಇನ್ವೆಸ್ಟ್ಮೆಂಟ್ ಆರೋ ಮಾಡಿ, ಟ್ರೇಡಿಂಗ್ ಆರೋ ಮಾಡಿ, ಇಂಟ್ರಾಡೇ ಮಾಡಿ, ಎಫ್&ಓ ಮಾಡಿ, ಏನಾದರೂ ಮಾಡಿ. ಸೊ ನನ್ನ ಒಂದು ಅಭಿಪ್ರಾಯ ಇದಾಗಿದೆ. ಸೊ ನಿಮ್ಮ ಅನಿಸಿಕೆ ಏನು ಸೈಕಾಲಜಿ ಬಗ್ಗೆ? ಸೈಕಾಲಜಿ ಅದನ್ನೇ ಇಮೋಷನ್ ಕಂಟ್ರೋಲ್ ಅಂತ ಹೇಳ್ಬೋದು. ಇಮೋಷನ್ ಕಂಟ್ರೋಲ್ ಮಾಡೋದಂತೂ ತುಂಬ ಬೇಕೇ ಬೇಕು. ನಿಮಗೆ ಒಂದೊಂದ್ಸರಿ ನಿಮಗೆ ಭಾಳ ಕನ್ವಿಕ್ಷನ್ ಇರುತ್ತೆ, ಮನಸ್ಸಲ್ಲಿ ಗ್ಯಾರಂಟಿ ಇರುತ್ತೆ ಮಾರ್ಕೆಟ್ ಅಪ್ ಆಗುತ್ತೆ ಅಂತ. ಒಂದೇನೋ ಒಂದು ಟ್ರೇಡ್ ತೊಗೊಂಡಿರ್ತೀರ, ಅದು ಹೋಗುತ್ತೆ ಅಂತ ಗೊತ್ತಿರುತ್ತೆ. ನೀವು ಆ ಮಾರ್ಕೆಟ್ ಮುಂದೆ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ನೀವು ಯಾವುದೋ ಏನೋ ಒಂದು ತಪ್ಪು ಮಾಡಿಬಿಡ್ತೀರ, ತೀರಾ ಭಾಳ ಕನ್ವಿಕ್ಷನ್ ಇದ್ರೆ. ಸೈಕಾಲಜಿ ತಾವು ಹೇಳ್ದಂಗೆ ಸೈಕಾಲಜಿ ಭಾಳ ಇಂಪಾರ್ಟೆಂಟು, ಇಮೋಷನ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟು. ಸ್ನೇಹಿತರೆ, ನನಗೆ ಇಷ್ಟು ಅನುಭವ ಇದ್ದು ನಾನೇನು ಭಾಳ ಫುಲ್ 100% ತರೋ ಎಕ್ಸ್ಪರ್ಟು ಅಂತ ಹೇಳೋದಲ್ಲ. ನಾನು ಮಂತ್ಲಿ ಬೇಸಿಸ್ ಲೆಕ್ಕ ಮಾಡ್ತೀನಿ ಸರ್. ನನ್ನ ಲೆಕ್ಕಾಚಾರ ನಾನು ಮಂತ್ಲಿ ಮಾಡ್ಕೋತೀನಿ. ಫಸ್ಟ್ ಮಂತಲ್ಲಿ ನನಗೆ ಫಸ್ಟ್ 5 days ಟ್ರೇಡಿಂಗ್ ಅಲ್ಲಿ 10,000 15,000 ಬಂದ್ರು ಪಿಕ್ ಮಾಡ್ಬಿಡ್ತೀನಿ, ಬಿಡಲ್ಲ. 10,000 15,000 ಪಿಕ್ ಮಾಡ್ತೀನಿ. ನನ್ನ ಕ್ಯಾಪಿಟಲ್ಗೆ 10,000 15,000 ಬರುತ್ತೆ ಆರಾಮಾಗೆ, ಪಿಕ್ ಮಾಡ್ಬಿಡ್ತೀನಿ. ನನಗೇನಾಗುತ್ತೆ, ಫಸ್ಟ್ ವೀಕಲ್ಲಿ ನಂದು 1.5 ಲಕ್ಷ 2 ಲಕ್ಷ 1 ಲಕ್ಷ ಪ್ರಾಫಿಟ್ ಆಗಿದ್ರೆ, ಸೆಕೆಂಡ್ ವೀಕಲ್ಲಿ ಈ 1 ಲಕ್ಷ ಏನು ಮಾಡಿರ್ತೀನೋ ಅದಕ್ಕೆ ರಿಸ್ಕ್ ತಗೊಳ್ತೀನಿ, ಅದಕ್ಕೆ ರಿಸ್ಕ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ರಿಸ್ಕಿಗೆ ಹೋಗಲ್ಲ. ಅದೇ ಥರ್ಡ್ ವೀಕಲ್ಲಿ ನಂದು ಪ್ರಾಫಿಟ್ ಎಲ್ಲ 1.5 ಲಕ್ಷ ಆಗಿರುತ್ತೆ ಅಂತ ಅನ್ಕೊಳ್ಳಿ, 1-2 weeks ಅಲ್ಲಿ, ಅದಕ್ಕೆ ರಿಸ್ಕ್ ತೊಗೊಳ್ತೀನಿ. ಹಂಗೆ ಫೋರ್ತ್ ವೀಕಲ್ಲಿ ನಂದು ರಿಸ್ಕ್ ಟೇಕಿಂಗ್ ಕೆಪಾಸಿಟಿ, ರಿಸ್ಕ್ ಟೇಕಿಂಗ್ ಥಿಂಕಿಂಗ್ ಕೂಡ ಜಾಸ್ತಿ ಇರುತ್ತೆ. ಲಾಸ್ಟ್ 3 weeks ಅಲ್ಲಿ ಮಾಡಿದ್ರೆ ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ಸಿಕ್ಕಾಬಿಟ್ಟೆ ಅದಕ್ಕೆ ಎದುರ್ಕೊಂಡು, ಮಾರ್ಕೆಟ್ ಎದುರ್ಕೊಂಡು ತಗ್ಗಿ ಬಗ್ಗಿ ಇರ್ತೀನಿ. ಇದು ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟು. ನಿಮಗೆ ಡಿಸಿಪ್ಲಿನು ಭಾಳ ಇಂಪಾರ್ಟೆಂಟು. ಫ್ರಸ್ಟ್ರೇಟ್ ಆಗಿ ಅದು ಇದು ಟ್ರೇಡ್ ಮಾಡೋದು ಅವೆಲ್ಲ ಮಾಡಬಾರ್ದು. ಆಮೇಲೆ ನಿಮ್ಮ ಮನ್ಸಿಗೆ ಬಂದಿದ್ದು ಮಾಡಿದರೆ 100% ಕಳ್ಕೊತೀರಿ. ಮನ್ಸಿಗೆ ಬಂದಿದ್ದು ಮಾರಬೇಡಿ. ಅದು ನಿಮ್ಗೆ ಚಾರ್ಟ್ ಏನು ಹೇಳುತ್ತೆ, ನಿಮ್ಮ ನಾಲೆಡ್ಜ್ ಏನು ಹೇಳುತ್ತೆ, ಕ್ಯಾಂಡಲ್ ಏನು ಹೇಳುತ್ತೆ, ಪ್ರೈಸ್ ಆಕ್ಷನ್ ಏನು ಹೇಳುತ್ತೆ, ಅದ್ರ ಮೇಲೆ ಮಾಡಿ ಸಕ್ಸಸ್ಫುಲ್ ಆಗಿ ಇರ್ತೀರ. ಕರೆಕ್ಟ್. ಸೊ ಕೊನೆಯದಾಗಿ ನಾನು ಭಾಳ ಟೈಮ್ ತೊಗೊಳೋದಕ್ಕೆ ಹೋಗಲ್ಲ, ಈಗ ಆಲ್ರೆಡಿ ತೊಗೊಂಡಿದ್ದೀನಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಅದೇನಪ್ಪ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಬಂದು ಹತ್ತತ್ರ ನಮಗೆ ಎಷ್ಟು 8 ವರ್ಷ ಎಕ್ಸ್ಪೀರಿಯನ್ಸ್, 7-8 ವರ್ಷ ಆಗಿದೆ. ಸೊ ಇದ್ರವರೆಗೂ ನೀವು ಕಲ್ತಿರೋ ಪ್ರಕಾರ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಸರ್. ಅದ್ರ ಬಗ್ಗೆ 2 ಮಾತಿಲ್ಲ. ನೀವು ಮಾಡಿರೋ ತಪ್ಪೇನು ಹಾಗಾದ್ರೆ? ಸ್ಟಾರ್ಟಿಂಗ್ ನಾನೇನು ಮಾಡಿಲ್ಲ, ತಪ್ಪು ಮಾಡಿಲ್ಲ. ಇನ್ವೆಸ್ಟ್ಮೆಂಟ್ ಇದೆ ನಂದು, ಈಗೆಲ್ಲ ಇನ್ವೆಸ್ಟ್ಮೆಂಟ್ ಇದೆ, ಮ್ಯೂಚುವಲ್ ಫಂಡ್. ಬಟ್ ನಿಮ್ಗೆ ಏನಾದ್ರು ಒಂದು ಪಾಯಿಂಟ್ ಅಲ್ಲಿ ಅನ್ಸಿದ್ಯಾ, ನಾನು ಅವತ್ತು ಈ ಶೇರ್ ನ ತಗೊಳ್ಬೇಕಾಗಿತ್ತು, ಲಾಂಗ್ ಟರ್ಮ್ ಇಡಬೇಕಾಗಿತ್ತು ಅಂತ ಯಾವ್ದಾದ್ರು ಅಪರ್ಚುನಿಟಿ ಮಿಸ್? ಅನ್ಸುತ್ತೆ, 1000 ಶೇರ್ ಇದೆ, ಅನ್ಸುತ್ತೆ ಇದು ಹೋಗಿದೆ, ಇದಾಗಿಲ್ಲ ಅಂತ. ಬಟ್ ನಾನು ಅಟ್ ದ ಎಂಡ್ ಆಫ್ ದ ಡೇ ಐ ಆಮ್ ಹ್ಯಾಪಿ. ಈಗ ನಂದೇನಾಗಿದೆ, ನನ್ನ ದುಡ್ಡಲ್ಲಿ ಸ್ನೇಹಿತರೆ 50% ಗೌರ್ಮೆಂಟ್ ಸೆಕ್ಯೂರಿಟೀಸ್ಗೆ ಹಾಕಿದ್ದೀನಿ. ಅದರಲ್ಲಿ ನನಗೆ 7.4% ಇಂಟ್ರೆಸ್ಟ್ ಬರುತ್ತೆ. ಅದನ್ನು ಪ್ಲೆಡ್ಜ್ ಮಾಡಿದ್ದೀನಿ. ಪ್ಲೆಡ್ಜ್ ಮಾಡಿದ್ರಿಗೆ 6% ಏರ್ ಕಟ್ ಆಗಿ 94% ಮಾರ್ಜಿನ್ ಬರುತ್ತೆ. ಈ ಕಡೆ ಮ್ಯೂಚುವಲ್ ಫಂಡ್ಸ್ ಇದೆ, ಈ ಕಡೆ ಈಕ್ವಿಟಿ ಇದೆ, ಅದನ್ನು ಪ್ಲೆಡ್ಜ್ ಮಾಡಿದ್ದೀನಿ. ಅಲ್ಲಿ ಹೇರ್ ಕಟ್ ಕೆಲವು 15, 12, 20% ಇದೆ. ಎವ್ರಿ ಪ್ಲೆಡ್ಜ್ ಆಗಿ ಒಂದು ದೊಡ್ಡ ಅಮೌಂಟ್ ಎವ್ರಿ ಡೇ ನನಗೆ ಸಿಗುತ್ತೆ ಟ್ರೇಡಿಂಗಿಗೆ. ಅದನ್ನ ನಾನು ಇಂಟ್ರಾಡೇ ಮಾಡ್ಕೊಂಡು ಹೋಗ್ತಿರ್ತೀನಿ. ನನಗೆ ನಾನು ಮಾಡದೇ ಇದ್ರು ನನಗೆ ಬಡ್ಡಿ ಬರೋದು ಬಂದೇ ಬರುತ್ತೆ. ಈಕ್ವಿಟಿ ಅಪ್ ಅಂಡ್ ಡೌನ್ ಆಗೋದು ಆಗದೆ ಇರುತ್ತೆ. ಮ್ಯೂಚುವಲ್ ಫಂಡ್ ಏನು ರಿಟರ್ನ್ಸ್ ಕೊಡೋದು ಕೊಡುತ್ತೆ. ನನಗೆ ಏನು ಖುಷಿ ಏನು ಅಂದರೆ, ನನಗೆ ವೆನೆವರ್ ಬ್ಯಾಂಗ್ಳೂರಲ್ಲಿ ಊರಲ್ಲೇ ಇದ್ದು ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಒಂದು 3 ಗಂಟೆ ಆಗೋ ಅಷ್ಟೊತ್ತಿಗೆ 20, 30, 50 ಸಾವಿರ, 1 ಲಕ್ಷ 50 ಸಾವಿರ ಲಾಭ ನೋಡ್ತೀನಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಏನೋ ಒಂದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಅದು ಈಕ್ವಿಟಿ ಇರುತ್ತೆ, ಹಾಗೇ ಇದೆ. ಬಟ್ ಒಲಿಯೋದಿಲ್ಲ, ಬಹಳ ಕಷ್ಟ ಇದು ಒಲಿಯೋದು. ಹುಷಾರಾಗಿ ಮಾಡಿ, ಬಹಳ ಕಲ್ತು ಮಾಡಿ ಅಂತ ನಾನು ವೀಕ್ಷಕರಿಗೆ ಹೇಳೋದು ಅಷ್ಟೇ. ಓಕೆ. ಸೊ ಕೊನೆಯದಾಗಿ ನಾನು ಕೇಳೋದಾದ್ರೆ, ಯಾವ ಒಂದು ಬ್ರೋಕರೇಜ್ ಅನ್ನ ಯೂಸ್ ಮಾಡ್ತಾ ಇದ್ರ ನೀವು? ಹೇಗೆ ಅನಿಸ್ತಾ ಇದೆ, ಯಾವ್ದನ್ನ ಯೂಸ್ ಮಾಡ್ತಿದ್ರೆ ಈಗ? ಸರ್, ನಾನು ಮೊದಲಿಂದ ತುಂಬಾ ವರ್ಷದಿಂದ ಸರಳನೆ ಮಾಡ್ತಾ ಇದ್ದಿದ್ದು. ಆಫ್ಲೈಟ್ ಈಗ ಹೊಸದಾಗಿ ಟ್ರೇಡ್ ಜಿನಿ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಟ್ರೇಡ್ ಜಿನಿನೂ ಚೆನ್ನಾಗಿದೆ, ಪ್ಲಾಟ್ಫಾರ್ಮ್ ಚೆನ್ನಾಗಿದೆ, ಫೀಚರ್ಸ್ ಚೆನ್ನಾಗಿದೆ, ಅದನ್ನು ಮಾಡ್ತಾ ಇದ್ದೀನಿ. ಈಗ ಅದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಸೊ ಮಲ್ಲಿಕಾರ್ಜುನ್ ಅವರು ಸುಮಾರು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರು. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇದ್ದೀರಾ ಅಂತಂದ್ರೆ, ಅಂದ್ರೆ ಈಗ ಏನಾದ್ರು ಕಲ್ತಿದ್ರ ಅಥವಾ ನೀವು ಟ್ರೇಡರ್ ಆಗಿದ್ದೀರಾ ಅಂತಂದ್ರೆ, ಇವರ ಒಂದು ಲೈಫ್ ಲೆಸನ್ಗಳು ಕೂಡ
ನಿಮಗೆ ತುಂಬಾ ಏನೋ ಹೆಲ್ಪ್ ಆಗುತ್ತೆ. ಅಂದ್ರೆ ಏನ್ ತಪ್ಪು ಮಾಡಬೇಕು ಮಾಡಬಾರ್ದು ಪ್ರತಿಯೊಂದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಓಕೆನಾ? ಸೊ ಇವುಗಳನ್ನ ಅನುಸರಿಸ್ತಾ ಹೋಗಿ ನೀವು ಕೂಡ ನೆಕ್ಸ್ಟ್ ಇಂತಹ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೇನೆ ನಿಮ್ಗೆ ಇದೇ ರೀತಿ ಒಂದು ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ. ಎಲ್ರಿಗೂ ನಮಸ್ಕಾರ.